ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಂಗಲ್ಯ ಬಂದ. ಇತ್ತ ನೀಲು ಹೌದು, ಯಾಕೆ ಇಷ್ಟು ಹೊತ್ತು ಮಾಡ್ತಿದ್ದಾಳೆ, ಬಹುಶಃ ಮಾತನಾಡ್ತಿರ್ಬೇಕು ಅಂತ ಹೇಳಿದ್ಲು. ಬಾಸ್ ಹತ್ರ ಅಂಥದ್ದೇನು ಮಾತನಾಡ್ತಾಳೆ, ಎಲ್ಲ ಡೀಟೇಲ್ಸ್ ಅದರಲ್ಲೇ ಇದೆಯಲ್ವಾ, ಸೈನ್ ಮಾಡಿಸ್ಕೊಂಡು ಬರುವ ಕೆಲಸ ತಾನೇ ಅಂತ ದೀನ ಹೇಳ್ದ. ಓಕೆ ದಿನ, ಏನಾಯಿತು ಅಂತ ಹೋಗಿ ನೋಡ್ತೀನಿ ಅಂತ ಹೇಳಿ ಹೊರಟಳು ನೀಲು. ಅವನ ರೂಮಿನ ಕಡೆಗೆ ನೀಲು ನಡೆದು ಬರ್ತಾ ಇರಲು ಆ ಹೊತ್ತಿಗೆ ಕೀರ್ತಿಗೆ ಹಾಗೆ ತಲೆ ತಿರುಗಿ ಮೂರ್ಛೆ ಬಂದಿತ್ತು. ಅವನ ಹಣೆಗೆ ತಾಗಿದಾಗಲೇ ಏನಾಯಿತು ಅಂತ ಆರ್ಕೆ ಕಣ್ಣು ತೆರೆದು ನೋಡ್ದ. ಕಣ್ಣು ಮುಚ್ಚಿದ ಸ್ಥಿತಿಯಲ್ಲಿ ಕೀರ್ತಿ ಇದ್ಲು. ಈಗ ಅವಳ ತುಟಿಗಳಿಂದ ತನ್ನ ತುಟಿಗಳನ್ನು ತೆಗೆದು ಇಲ್ಲಿ ನೋಡು ಕೀರ್ತಿ ಕೀರ್ತಿ ಅಂತ ಕೆನ್ನೆ ತಟ್ಟಿ ನೋಡ್ದ. ಆದರೆ ಅವಳಿಗೆ ಪ್ರಜ್ಞೆನೇ ಬರಲಿಲ್ಲ. ಕೂಡಲೇ ಅವಳನ್ನು ಎತ್ಕೊಂಡು ಆಫೀಸ್ ರೂಮ್ನಲ್ಲಿದ್ದ ತನ್ನ ಪ್ರೈವೇಟ್ ರೂಮ್ಗೆ ಕರ್ಕೊಂಡು ಹೋಗಿ ಅಲ್ಲಿದ್ದ ಸೋಫಾದ ಮೇಲೆ ಅವಳನ್ನು ಮಲಗಿಸಿ, ಏನಾಯಿತು ಕೀರ್ತಿ, ಹೀಗೆ ಪ್ರಜ್ಞೆ ತಪ್ಪಿಟ್ಟಿಯಲ್ಲ, ಓ ಗಾಡ್ ಅಂತ ಯೋಚಿಸ್ತಿದ್ದಾಗ ಆಗ ಮೇ ಐ ಕಮ್ ಇನ್ ಸರ್ ಅನ್ನೋ ನೀಲುನ ಧ್ವನಿ ಕೇಳಿಸ್ತು. ಆರ್ಕೆಗೆ ಗಾಬರಿ ಆಯಿತು. ಅಯ್ಯೋ, ಈಗ ಇವಳು ನೋಡಿದರೆ ದೊಡ್ಡ ಪಂಚಾಯಿತಿನೇ ಮಾಡಿಬಿಡ್ತಾಳೆ ಅಲ್ವಾ, ಸರಿ ಹೇಗಾದರೂ ನಿಭಾಯಿಸೋಣ ಅಂದ್ಕೊಂಡು ಈಗ ವೇಗವಾಗಿ ಆ ಬಾಗಿಲನ್ನು ಲಾಕ್ ಮಾಡಿ ಅಲ್ಲಿದ್ದ ಫೈಲನ್ನು ತೆಗೆದು ಬಚ್ಚಿಟ್ಟು ಆಮೇಲೆ ತನ್ನ ಚೇರ್ನಲ್ಲಿ ಕುಳಿತು ಎಸ್ ಕಮೀನ್ ಅಂತ ಹೇಳ್ದ. ಬಾಗಿಲು ತೆಗೆದು ಒಳಗಡೆ ಬಂದ್ಲು ನೀಲು. ಹೇಳಿ ನೀಲು ಅಂತ ಆರ್ಕೆ ಕೇಳ್ದ. ಬಾಸ್, ಕೀರ್ತಿ ನಿಮ್ಮ ಹತ್ರ ಸೈನ್ ಪಡೆಯಲು ಬಂದಿದ್ಲು, ಇನ್ನೂ ನಮ್ಮ ರೂಮ್ಗೆ ಬಂದಿಲ್ಲ, ಅದಕ್ಕೆ ಏನು ಅಂತ ವಿಚಾರಿಸಲು ಸ್ವಲ್ಪ ಹಿಂಜರಿದ್ಲು. ಇನ್ನೂ ಬಂದಿಲ್ವಾ, ಆಗಲೇ ನನ್ನ ಹತ್ರ ಸೈನ್ ಮಾಡಿಸ್ಕೊಂಡು ಹೊರಟು ಹೋದ್ಲಲ್ಲ ಅಂತ ಸಾಮಾನ್ಯವಾಗಿ ಹೇಳ್ತಲೇ ಅವನು ಸಿಸ್ಟಮ್ನಲ್ಲಿ ಕೆಲಸ ಮಾಡ್ತಾಯಿದ್ದ. ಸೈನ್ ಮಾಡಿಸ್ಕೊಂಡು ಹೊರಟು ಹೋದ್ಲಾ ಅಂತ ನೀಲು ಯೋಚಿಸ್ತಿರಲು, ಯಾಕೆ ಏನಾಯಿತು ನೀಲು ಅಂದ. ಇಲ್ಲ ಸರ್, ಕ್ಯಾಬಿನ್ಗೆ ಇನ್ನೂ ಬಂದಿಲ್ಲ ಅಂತ ಅವಳು ಹೇಳಿದ್ಲು. ಅದಾ, ಬಹುಶಃ ರೆಸ್ಟ್ ರೂಮ್ಗೆ ಹೋಗಿರಬಹುದು, ಇಲ್ಲಾಂದರೆ ಕೆಳಗಡೆ ಕ್ಯಾಂಟೀನ್ಗೆ ಹೋಗಿರಬಹುದು ಅಲ್ವಾ ಅಂತ ಅವನು ಹೇಳ್ದ. ಇಲ್ಲ ಸರ್, ಫೈಲ್ ಇಂಪಾರ್ಟೆಂಟ್, ಅದು ಹೇಗೆ ನನ್ನ ಕೈಗೆ ಕೊಡದೆ ತೊಗೊಂಡು ಹೋಗ್ತಾಳೆ ಅಂತ ಹೇಳಿದ್ಲು ನೀಲು. ಇಲ್ಲಿ ನೋಡಿ ನೀಲು, ನಿಮ್ಮೆಲ್ಲರಿಗೂ ಇಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಇದೆ, ಅದಕ್ಕಾಗಿ ವರ್ಕ್ ಟೈಮ್ನಲ್ಲೆಲ್ಲ ಹೀಗೆ ಟೈಮ್ ವೇಸ್ಟ್ ಮಾಡಿಕೊಂಡು ತಿರುಗಾಡಬೇಡಿ. ಹೋಗಿ ನಿಮ್ಮ ಫ್ರೆಂಡ್ ಕೀರ್ತಿ ಬಂದರೆ ಸರಿಯಾಗಿ ಕೆಲಸ ಮಾಡಲು ಹೇಳಿ. ನನ್ನ ಹತ್ರ ಬಂದು ಕೇಳ್ತಿದ್ದೀರಲ್ಲ, ಬೇರೆ ಎಮ್ ಡಿ ಆಗಿದ್ದರೆ ನಿಮ್ಮಿಬ್ಬರನ್ನು ಕೆಲಸದಿಂದ ತೆಗೆದು ಹಾಕ್ತಾಯಿದ್ರು ಅಂತ ಎಚ್ಚರಿಸ್ದ ಆರ್ಕೆ. ಅವಳು ಒಂದು ರೀತಿಯ ಗೊಂದಲದಲ್ಲೇ ಅಲ್ಲಿಂದ ಹೊರ ನಡೆದ್ಲು. ಆಮೇಲೆ ಅವನು ಬಾಗಿಲನ್ನು ಲಾಕ್ ಮಾಡಿ ಕೀರ್ತಿ ಇದ್ದ ರೂಮಿನತ್ತ ಹೋದ. ದೇವತೆಯಂತೆ ಅವಳು ಪ್ರಜ್ಞೆ ತಪ್ಪಿ ಆ ಸೋಫಾದ ಮೇಲೆ ಮಲಗಿರಲು ಅವಳ ಹತ್ರ ಹೋದವನಿಗೆ ಅವಳಿನ ಮೇಲಿನ ಮೋಹ ಮತ್ತಷ್ಟು ಹೆಚ್ಚಾಯಿತು. ಹಾಗೆ ಜೀವ ತೆಗೆಯತಿಯಲ್ಲೇ, ನಿನ್ನಿಂದ ನಾನು ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದ್ದೀನಿ ಕಣೆ, ಕೆಲಸದಲ್ಲಿ ನನಗೆ ಗಮನ ಹರಿಸಲು ಸಾಧ್ಯ ಆಗ್ತಿಲ್ಲ. ಇದುವರೆಗೂ ನಾನೇ ಆಸೆ ಪಟ್ಟಿದ್ದೆಲ್ಲವೂ ತಕ್ಷಣ ಸಿಕ್ಕಿದೆ, ಆದರೆ ನನ್ನನ್ನು ಇಷ್ಟೊಂದು ತಳಮಳಗೊಳಿಸಿ ಒದ್ದಾಡುವಂತೆ ಮಾಡಿ ಕಾಡಿಸ್ತಾ ಇರೋದು ಮಾತ್ರ ನೀನೊಬ್ಬಳೆ ಕಣೆ. ನಿನಗೆ ಹುಟ್ಟುಹಬ್ಬ, ಆದರೆ ನೋಡು ಉಡುಗೊರೆಯಾಗಿ ನೀನು ನನಗೆ ಸಿಗಲಿದ್ದೀಯ. ಯಾವಾಗಲೂ ಆರ್ಕೆನೇ ಲಕ್ಕಿ, ಇಲ್ಲದಿದ್ದರೆ ನನ್ನ ಮುಂದೆ ಹೀಗೆ ಪ್ರಜ್ಞೆ ತಪ್ಪಿ ಬಿದ್ದಿರ್ತಿದ್ಯಾ. ನೀನು ಪ್ರಜ್ಞೆಯಲ್ಲಿದ್ದರೆ ನಿನ್ನನ್ನು ಮುಟ್ಟಲು ಕೂಡ ನನ್ನಿಂದ ಸಾಧ್ಯ ಆಗ್ತಿರ್ಲಿಲ್ಲ, ಆದರೆ ನೋಡು ಈಗ ಪ್ರಜ್ಞೆ ತಪ್ಪಿದೀಯ. ಈ ಸಮಯಕ್ಕಿಂತ ಒಳ್ಳೆಯ ಅವಕಾಶ ಸಿಗುತ್ತಾ ಅಂತ ನನಗೆ ಗೊತ್ತಿಲ್ಲ. ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ಲೈಫ್ನಲ್ಲಿ ನಿನ್ನ ಜೊತೆ ಬಾಳೋದಲ್ಲ ನನ್ನ ಆಸೆ. ಒಂದೇ ಒಂದಿನ ದಿನಪೂರ್ತಿಯಾಗಿ ನಿನ್ನನ್ನು ನಾನು ಅನುಭವಿಸಿದರೆ ಸಾಕು. ಆಮೇಲೆ ನೀನು ಯಾರೋ ನಾನು ಯಾರೋ, ನಾನು ಕಸದ ಬುಟ್ಟಿಗೆ ಎಸೆಯುವ ಟಿಶ್ಯೂ ಪೇಪರ್ ನೀನು ಅಂತ ಮಾತನಾಡಿದವನು ಈಗ ತನ್ನ ಕೋಟ್ ಬಿಚ್ಚಿಟ್ಟು, ವಾಚ್ ಕೂಡ ಬಿಚ್ಚಿಟ್ಟು, ತನ್ನ ಶರ್ಟ್ ಬಟನ್ಗಳನ್ನು ಒಂದೊಂದಾಗಿ ಬಿಚ್ತಾ ಅವಳ ಹತ್ರ ಹೋದ. ಪ್ರಜ್ಞೆ ತಪ್ಪಿದ ಕೀರ್ತಿಗೆ ಏನೂ ತಿಳಿಲಿಲ್ಲ. ಶರ್ಟ್ ಬಿಚ್ಚಿ ಪಕ್ಕಕ್ಕೆ ಎಸೆದು ಅವಳ ಮೇಲೆ ಮಲಗಿದ್ದವನು ಅವಳ ಹಣೆಗೆ ಮುತ್ತಿಟ್ಟು ಮತ್ತೊಮ್ಮೆ ಅವಳ ತುಟಿಗಳನ್ನು ಸವಿದು ಅವಳ ಸೀರೆಯನ್ನು ಸರಿಸಿ ಅವಳ ಕುತ್ತಿಗೆಯಲ್ಲಿ ಮುಖ ಹುದುಗಿಸ್ದ. ಅದೇ ಸಮಯದಲ್ಲಿ ನೀಲು ಕೀರ್ತಿಯನ್ನು ಕಾಣದೆ ಹುಡುಕ್ತಾ ಇದ್ಲು. ಆಗ ಒಂದು ಫೈಲ್ ಹಿಡಿದು ಹೊರಗೆ ಬಂದ ವಾಸು ಅವಳನ್ನು ನೋಡ್ದ. ಅವನು ಎದುರಿಗೆ ಬರೋದನ್ನು ಕೂಡ ನೀಲು ಗಮನಿಸಲಿಲ್ಲ. ಅವನನ್ನು ಗಮನಿಸದೆ ಯಾವುದೋ ಯೋಜನೆಯಲ್ಲಿ ಅವನ ಮೇಲೆ ಡಿಕ್ಕಿ ಹೊಡೆದು ಕೆಳಗಡೆ ಬೀಳೋದನ್ನು ಸಿಸ್ಟರ್ ನೋಡ್ಕೊಂಡು ಹೋಗಿ ಅಂತ ಹಿಡಿದು ನಿಲ್ಲಿಸ್ದ. ವಾಸು, ಏನಮ್ಮ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಹೀಗೆ ಯಾವುದೋ ಯೋಚನೆಯಲ್ಲಿ ಬಂದು ಜಸ್ಟ್ ಮಿಸ್ ಕೆಳಗಡೆ ಬಿದ್ದಿದ್ರೆ ಏನಾಗ್ತಿತ್ತು,
ಕೆಳಗಡೆ ಮೆಟ್ಟಿಲುಗಳಿವೆ ಅಂತ ಕೈ ತೋರಿಸಿದಾಗ ಅವಳು ನೋಡಿದ್ಲು. ಆ ಜಾಗದಲ್ಲಿ ಕೆಳಗಿನ ಮಹಡಿಗೆ ಹೋಗುವ ಮೆಟ್ಟಿಲುಗಳು ಇದ್ದವು. ಅವಳು ಒಂದು ಕ್ಷಣ ಬೆಚ್ಚಿಬಿದ್ಲು. ಬಿದ್ದಿದ್ರೆ ಏನಾಗ್ತಿತ್ತು ಎಂದು ತನ್ನ ಹೊಟ್ಟೆಯಲ್ಲಿರುವ ಮಗುವನ್ನು ನೆಂದು ನೊಂದವಳು ಥ್ಯಾಂಕ್ ಯು ಸರ್ ಅಂದ್ಲು. ಪರವಾಗಿಲ್ಲ ಸಿಸ್ಟರ್, ಏನಾಗಿದೆ, ಒಂಥರ ಇದ್ದೀರಲ್ಲ, ಯಾವಾಗಲೂ ನೀವು ಪ್ರಾಮಾಣಿಕವಾಗಿ ನೇರವಾಗಿ ನೋಡ್ಕೊಂಡು ಬರ್ತಿದ್ರಿ, ಇವತ್ತು ಯಾವುದೋ ಗೊಂದಲದಲ್ಲಿರುವ ಹಾಗೆ ಕಾಣಿಸ್ತಿದ್ದೀರಾ ಅಂತ ಮನಸ್ಸು ತಡೆಯದೆ ವಾಸು ವಿಚಾರಿಸ್ದ. ಕೀರ್ತಿ ಕಾಣ್ತಿಲ್ಲ ಬಾಸ್ ಹತ್ರ ಒಂದು ಫೈಲ್ನಲ್ಲಿ ಸಹಿ ಕೊಂಡು ಬರಲು ಕಳುಹಿಸಿದೆ, ಆದರೆ ಅರ್ಧ ಗಂಟೆಗೂ ಮೇಲಾಯಿತು. ಅವಳು ನೋಡಿದ್ರೆ ಇನ್ನೂ ಕಾಣ್ತಿಲ್ಲ. ಅಲ್ಲಿಗೆ ಹೋದರೆ ಅವಳು ಸಹಿ ಹಾಕಿಸ್ಕೊಂಡು ತಕ್ಷಣ ಹೊರಟ್ಬಿಟ್ಟಿದ್ದಾಳೆ ಅಂತ ಬಾಸ್ ಹೇಳ್ತಿದ್ದಾರೆ. ಎಲ್ಲಿ ಹೋದ್ಲು ಅಂತ ಒಂದೂ ತಿಳಿತಿಲ್ಲ ಅಂತ ಹೇಳುವಾಗಲೇ ನೀಲು ಕಣ್ಗಳು ತುಂಬಿ ಬಂದವು. ಆಗ ವಾಸುಗೆ ಕೀರ್ತಿ ಆರ್ಕೆಯೊಂದಿಗೆ ಆಪ್ತವಾಗಿದ್ದು ನೆನಪಿಗೆ ಬಂತು. ಆದರೂ ತನ್ನ ಬಾಸ್ ಅನ್ನೋದನ್ನು ಮೀರಿ ಅವನ ಆಪ್ತ ಸ್ನೇಹಿತ ಆಗಿದ್ದರಿಂದ ಈಗ ನೀಲುಗೆ ಏನು ಹೇಳಿದೆ, ಓಕೆ ಸಿಸ್ಟರ್, ನೀವು ಈ ಟೈಮ್ನಲ್ಲಿ ತುಂಬ ಟೆನ್ಷನ್ ತಗೊಳ್ಬೇಡಿ, ನೀವು ನಿಮ್ಮ ಕ್ಯಾಬಿನ್ಗೆ ಹೋಗಿ, ನಾನು ಅವಳನ್ನು ಎಲ್ಲಿದ್ದಾಳೆ ಅಂತ ಹುಡುಕಿ ಕಳಿಸ್ತೀನಿ ಅಂತ ಹೇಳ್ದ. ಥ್ಯಾಂಕ್ ಯು ಸರ್ ಅಂದ್ಲು. ಓಕೆ, ನೀವು ಹೋಗಿ ಅಂತ ಹೇಳಿ ನೀಲು ತನ್ನ ಕ್ಯಾಬಿನ್ ಒಳಗಡೆ ಹೋದ ನಂತರ ಆರ್ಕೆಯ ಕೋಣೆಗೆ ಬಂದನು ವಾಸು. ಬಾಗಿಲು ತೆರೆಯಲು ನೋಡ್ದ, ಆದರೆ ಬಾಗಿಲು ತೆರೀಲಿಲ್ಲ. ಒಳಗಿನಿಂದ ಲಾಕ್ ಆಗಿತ್ತು. ವಾಸುಗೆ ಅನುಮಾನ ಹೆಚ್ಚಾಯಿತು. ಛೇ, ಇವನೇನು ಮನುಷ್ಯನ, ಇದು ಆಫೀಸ್ ಅಂತ ಕೂಡ ಯೋಚಿಸ್ದೆ ಏನು ಮಾಡ್ತಿದ್ದಾನೋ ತಿಳಿತಿಲ್ಲ. ಸುಮ್ಮನೆ ಇರಬೇಡ ವಾಸು, ಏನಾದರೂ ಮಾಡು. ಒಳಗಡೆ ಲಾಕ್ ಮಾಡಿದ್ದಾನೆ ಅಂದರೆ ಖಂಡಿತವಾಗಿಯೂ ಇಲ್ಲಿ ಏನೋ ತಪ್ಪು ನಡೀತಿದೆ, ಆ ಹುಡುಗಿಗೆ ಏನೂ ಆಗಬಾರ್ದು ಅಂತ ಯೋಚಿಸಿದವನು ಒಂದು ಕ್ಷಣ ಯೋಚಿಸಿ ಆನಂತರ ಅವನ ಮೊಬೈಲ್ಗೆ ಕಾಲ್ ಮಾಡ್ದ ವಾಸು. ಈಗ ಪೂರ್ತಿಯಾಗಿ ಅವಳ ಸೀರೆಯನ್ನು ಸರಿಸಿ ಅವಳ ಎದೆಯ ಮೇಲೆ ಮುಖ ಹೊತ್ತಿದ್ದ ಆರ್ಕೆ ಏನೂ ತಿಳಿದ ಸ್ಥಿತಿಯಲ್ಲಿ ಅವಳಿರಲು ಈಗ ಮೊಬೈಲ್ ಫೋನ್ ರಿಂಗ್ ಸದ್ದಾಯಿತು. ಛೇ, ಈ ಸಮಯದಲ್ಲಿ ಯಾರು ಫೋನ್ ಮಾಡೋದು ಅಂತ ಅವಳನ್ನು ಬಿಟ್ಟು ಎದ್ದವನು ಅವಳ ಸೀರೆಯ ಸೆರಗನ್ನು ಅವಳ ಮೇಲೆ ಹಾಕಿ ಈಗ ಮೊಬೈಲ್ ನೋಡಿದಾಗ ವಾಸು ಎಂದು ಇರಲು ಇವನು ಯಾಕೆ ಕಾಲ್ ಮಾಡ್ತಿದ್ದಾನೆ, ಬಹುಶಃ ಕೊಟೇಶನ್ ರೆಡಿ ಮಾಡಿರಬಹುದಾ ಅಂತ ಯೋಚಿಸ್ತಾ ಫೋನ್ ಅಟೆಂಡ್ ಮಾಡ್ದ. ಹಲೋ ವಾಸು, ಏನು ಆ ಕೊಟೇಶನ್ ರೆಡಿ ಮಾಡಿದ್ಯಾ ಅಂತ ಕೇಳ್ದ. ಏಯ್, ನಾನೀಗ ನಿನ್ನ PA ಆಗಿ ಕಾಲ್ ಮಾಡಿಲ್ಲ, ನಿನ್ನ ಫ್ರೆಂಡ್ ವಾಸು ಆಗಿ ಕಾಲ್ ಮಾಡಿದ್ದೀನಿ. ಆ ಹುಡುಗಿ ಕಾಣ್ತಿಲ್ಲ ಅಂತ ನೀಲು ಹುಡುಕಾಡ್ತಿದ್ದಾಳೆ. ಈಗಾಗಲೇ 15 ನಿಮಿಷಕ್ಕೂ ಮುಂಚೆ ನಾನಿನ್ನ ಕ್ಯಾಬಿನ್ ಒಳಗಡೆ ಬಂದಿದ್ದೆ. ನೀನು ಆ ಹುಡುಗಿಗೆ ಲಿಪ್ ಕಿಸ್ ಕೊಡ್ತಾ ಇದ್ದೆ. ಆ ತರಹದ ಸಮಯದಲ್ಲಿ ಏನು ಮಾಡಬೇಕು ಅಂತ ನಂಗೆ ತಿಳಿಯದೆ ನಾನು ಹೊರಗೆ ಬಂದೆ. ಈಗ ಡೋರ್ ಲಾಕ್ ಮಾಡ್ಕೊಂಡು ಏನೋ ಮಾಡ್ತಿದ್ದೀಯಾ? ಹಳ್ಳಿ ಹುಡುಗಿಯರು ನಮ್ಮನ್ನು ನಂಬಿ ಕೆಲಸಕ್ಕೆ ಬಂದಿದ್ದಾರೆ. ಏನಾದರೂ ಮಾಡಿ ಅನಗತ್ಯವಾಗಿ ನಿನ್ನ ಹೆಸರನ್ನ ಹಾಗೂ ಕಂಪ್ನಿ ಹೆಸರನ್ನ ಹಾಳು ಮಾಡಬೇಡ. ಮೊದಲು ಬಾಗಿಲನ್ನ ತೆಗಿ ಅಂತ ವಾಸು ಹೇಳಿ ಮುಗಿಸ್ತಾ ವೆಯ್ಟ್ ಬರ್ತೀನಿ ಅಂತ ಅದಕ್ಕಿಂತ ಹೆಚ್ಚು ಒಂದು ಮಾತು ಕೂಡ ಆಡದೆ ಫೋನ್ ಇಟ್ಟವನು ಅವಳ ಸೀರೆನ ಮೊದಲು ಇದ್ದಂತೆಯೇ ಮಡಚಿ ಅವಳ ಬ್ಲೌಸ್ ಜೊತೆ ಸೇರಿಸಿ ಪಿನ್ ಮಾಡಿ ತನ್ನ ಡ್ರೆಸ್ನ ಹಾಕ್ಕೊಂಡು ಈಗ ಆ ಕೋಣೆಯ ಬಾಗಿಲು ತೆರೆದು ಹೊರಗೆ ಬಂದ. ಇವನು ಬೇರೆ ಏನು ಬಂದು ಮಾಡ್ತಾನೋ ಅಯ್ಯೋ ಅಂತ ಯೋಚಿಸ್ತಾನೆ ಬಾಗಿಲು ತೆರೆದ ಆರ್ಕೆ. ಒಳಗೆ ಬಂದು ಬಾಗಿಲನ್ನು ಲಾಕ್ ಮಾಡಿದನು ವಾಸು. ಆರ್ಕೆಯನ್ನು ನೋಡಿದವನಿಗೆ ಆಘಾತ ಆಯಿತು. ಅವಳನ್ನು ಬಿಗಿದಪ್ಪಿ ಮುತ್ತಿಕ್ಕಿದ್ರಿಂದ ಅವಳ ಹಣೆಯಲ್ಲಿದ್ದ ಕುಂಕುಮ ಅವನ ಕೆನ್ನೆ ಮೇಲಿತ್ತು. ಏನೋ ಮಾಡಿ ಮುಗಿಸ್ದೆ, ಆ ಹುಡುಗಿಯ ಜೀವನ ಹಾಳು ಮಾಡಿಬಿಟ್ಟಿಯೇನೋ ಅಂತ ಮತ್ತೆ ಆತಂಕದಿಂದ ಕೇಳಿದನು ವಾಸು. ಏನು ಮಾಡಿಲ್ಲ, ಸ್ಟಾರ್ಟ್ ಮಾಡಿದೆ, ಅಷ್ಟಲ್ಲೇ ನೀನು ಫೋನ್ ಮಾಡಿದೆ. ನಿನಗೇನೋ ತೊಂದರೆ, ಅವಳು ಪ್ರಜ್ಞೆ ತಪ್ಪಿದ್ದಾಳೆ. ಈಗ ಒಂದು 10 ನಿಮಿಷ ನೀನು ಸುಮ್ಮನೆ ಇದ್ದರೆ ನಿನ್ನ ಕೆಲಸ ಮುಗಿಸಿ ಸದ್ದಿಲ್ಲದೆ ಅವಳನ್ನು ಹೊರಗಡೆ ಹಾಕ್ತಾಯಿದ್ದೆ ಅಂತ ಆರ್ಕೆ ಹೇಳ್ದ. ಏಯ್ ಛೀ, ನೀನೇನು ಫಾರಿನ್ ಅಂತ ಅಂದ್ಕೊಂಡಿದೀಯಾ? ಇದು ಇಂಡಿಯಾ, ಅದರಲ್ಲೂ ಕರ್ನಾಟಕ. ನೀನು ಆ ಹುಡುಗಿಯ ರೇಪ್ ಮಾಡಿ ಹೊರಗೆ ಹಾಕಿದರೆ ಯಾರೂ ಕಂಡು ಹಿಡಿಯಲ್ಲ ಅಂತ ಅಂದ್ಕೊಂಡಿದೀಯಾ? ಕರ್ನಾಟಕ ಪೊಲೀಸ್ ಸಿಸ್ಟಮ್ ಲೆಟ್ಟಲ್ಲಿ ಮರುದಿನವೇ ನಿನ್ನನ್ನು ಎತ್ತಿ ಒಳಗಡೆ ಹಾಕ್ತಾರೆ. ಇಲ್ಲಿ ನೋಡು, ಅನಗತ್ಯವಾಗಿ ನಿನ್ನ ಹೆಸರನ್ನು ಹಾಳು ಮಾಡ್ಕೊಳ್ಬೇಡ. ಆಫೀಸ್ ಒಳಗಡೆ ಬಂದ ಹುಡುಗಿ ಕಾಣೆಯಾದರೆ ಇಷ್ಟು ಸಮಸ್ಯೆ ಆಗುತ್ತಿದೆ ಅಂತ ಗೊತ್ತಾ? ಸ್ವಲ್ಪ ಯೋಚಿಸ್ದೆ, ನಿನಗೇನು ಅಷ್ಟೊಂದು ಮದ ಹತ್ತಿದೆಯಾ ಅಂದ. ಕೋಪದಲ್ಲಿ ವಾಸುವಿನ ಕುತ್ತಿಗೆಯನ್ನು ಹಿಸುಕಿದ ಆರ್ಕೆ ಅವರಿಗೆ ಮಾತನಾಡಲು ಸಾಧ್ಯ ಆಗಲಿಲ್ಲ. ಹಲ್ಲು ಕಡಿತ ಅವನ ಕುತ್ತಿಗೆಯನ್ನು ಹಿಸುಕ್ತಾನೆ ಗೋಡೆಗೆ ತಳ್ಳಿದ ಆರ್ಕೆ. ಸುಮ್ಮನಿದ್ರೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತೀಯಾ?
ಇಲ್ಲಿ ನೋಡು, ನಾನು ಆಸೆ ಪಟ್ಟರೆ ಅದನ್ನು ಪಡೆದೇ ತೀರಬೇಕು. ಅದು ಇವಳೇ ಆಗಿರಲಿ, ಬೇರೆ ಯಾರೇ ಆಗಿರಲಿ. ನಿಂಗೆ ಅರ್ಥ ಆಯ್ತಾ? ಅನಗತ್ಯವಾಗಿ ನನ್ನ ಬಗ್ಗೆ ಏನಾದರೂ ಮಾತನಾಡಿದರೆ ಫ್ರೆಂಡ್ ಅಂತ ಕೂಡ ನೋಡಲ್ಲ, ಕೊಂದ್ಬಿಡ್ತೀನಿ. ಜಾಗ್ರತೆ, ಗೆಟ್ ಔಟ್ ಅಂತ ಕಿರ್ಚ್ತಾ ಕೈ ತೆಗೆದನು ಆರ್ಕೆ. ತನ್ನ ಧ್ವನಿಪೆಟ್ಟಿಗೆಯನ್ನು ಸರಿಪಡಿಸ್ಕೊಳ್ತಾ ವಾಸು, ನೀನು ಮಾಡುವ ತಪ್ಪುಗಳಿಗೆ ತಾಳ ಹಾಕಿದರೆ ಅವನು ಗೆಳೆಯ ಅಂತ ಅರ್ಥ ಅಲ್ಲ, ಅದಕ್ಕೆ ಕೇವಲ ಮಾಮ ಅಂತಾರೆ. ಆದರೆ ನೀನು ಒಂದು ತಪ್ಪು ಮಾಡುವಾಗ ನಿನಗೆ ಅದನ್ನು ಅರ್ಥ ಮಾಡಿಸ, ಇದು ನಿಜವಾದ ಸ್ನೇಹ. ನಿನಗೆ ನಿಜವಾದ ಸ್ನೇಹಕ್ಕೂ ನಿಜವಾದ ಪ್ರೀತಿಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಆ ಹುಡುಗಿ ಹಳ್ಳಿ ಹುಡುಗಿ, ಇಷ್ಟು ದಿನ ಇಲ್ಲೇ ಕೆಲಸ ಮಾಡ್ತಿದ್ದಾಳೆ. ಯಾರೊಂದಿಗೂ ಆ ಹುಡುಗಿ ಹೆಚ್ಚಾಗಿ ಮಾತಾಡಿಲ್ಲ. ಆದರೆ ನಿನ್ನ ಹತ್ರ ಇಷ್ಟು ಕ್ಲೋಸಾಗಿ ಹೇಗೆ ಬಂದಳು ಅಂತ ನನಗೆ ತಿಳಿತಿಲ್ಲ. ಆದರೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊ, ನೀನು ಫಾರಿನ್ ತರಹ ಇಲ್ಲಿ ನಡ್ಕೊಳ್ಬೇಡ. ಅದಾದ ನಂತರ ದೊಡ್ಡ ಸಮಸ್ಯೆಯನ್ನು ಎದುರಿಸ್ಬೇಕಾಗತ್ತೆ ಅಂತ ಎಚ್ಚರಿಸಿ ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಕೇಳ್ದ. ಏಯ್, ನಿನ್ನನ್ನು ಹೊರಗೆ ಹೋಗಲು ತಾನೇ ಹೇಳಿದೆ ಅಂತ ಕೋಪದಿಂದ ಆರ್ಕೆ ಕಿರಿಚಿದ. ಇಲ್ಲಿ ನೋಡು, ನಮ್ಮನ್ನು ನಂಬಿ ಬಂದ ಹುಡುಗಿಯರನ್ನ ರಕ್ಷಿಸಬೇಕೇ ಹೊರತು ನಾವೇ ಬೇಟೆಯಾಡಬಾರ್ದು. ನೀನು ಈ ಕಂಪನಿಯ MD, ಇಲ್ಲಿರುವ ಪ್ರತಿಯೊಬ್ಬರಿಗೂ ನೀನೇ ಜವಾಬ್ದಾರಿ. ನಿನ್ನನ್ನು ನಂಬಿಯೇ ಇಲ್ಲಿಗೆ ಕೆಲಸಕ್ಕೆ ಕಳಿಸಿದ್ದಾರೆ. ನೀನೇ ಹೀಗೆ ಕೇವಲವಾಗಿ ನಡ್ಕೊಂಡ್ರೆ ಬೇರೆ ಯಾರನ್ನ ಕೇಳಿ ಏನು ಮಾಡೋದು ಅಂತ ಯೋಚಿಸಿದವನು ಈಗ ಅವನ ಪ್ರೈವೇಟ್ ರೂಮ್ ಕಡೆ ನಡೆದ. ವೇಗವಾಗಿ ಒಳಗೆ ಹೋಗಲು ನೋಡಿದಾಗ ಅವನ ಕೈ ಹಿಡಿದು ತಡೆದನು ಆರ್ಕೆ. ಕೋಪದಿಂದ ತಿರುಗಿದ ವಾಸು ಆರ್ಕೆಯನ್ನು ದಿಟ್ಟಿಸಿದವನು. ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್. ಮರ್ಯಾದೆಯಿಂದ ಇದ್ದರೆ ಯಾವ ಸಮಸ್ಯೆಯೂ ಇಲ್ಲದೆ ಆ ಹುಡುಗಿಯನ್ನು ಸೇಫಾಗಿ ನಾನು ಕರ್ಕೊಂಡು ಹೋಗ್ತೀನಿ. ಗಲಾಟೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದಾದ ನಂತರ ನಾನು ನಿನ್ನ ಫ್ರೆಂಡ್ ಆಗಿರಲ್ಲ, ಒಬ್ಬ ಒಳ್ಳೆಯ ಮನುಷ್ಯನಾಗಿ ಮಾತ್ರ ಇರ್ತೀನಿ. ಅರ್ಥ ಮಾಡ್ಕೊ ಅಂತ ಎಚ್ಚರಿಸಿ ಅವನನ್ನು ಪಕ್ಕಕ್ಕೆ ತಳ್ಳಿ ಒಳಗೆ ಹೋಗಿ ನೋಡಿದಾಗ ಅವಳ ಸೀರೆ ಕಲೆಯದೆ ಅಂದರೆ ಅಳೆದು ಹೋಗದೆ ಹಾಗೇನೇ ಇತ್ತು. ಥ್ಯಾಂಕ್ ಗಾಡ್ ಅಂತ ಅಲ್ಲಿಂದ ವಾಟರ್ ಬಾಟಲ್ನ ತೆಗೆದು ನೀರನ್ನು ಅವಳ ಮುಖಕ್ಕೆ ಚಿಮುಕಿಸಿದ. ಲಘುವಾಗಿ ಪ್ರಜ್ಞೆಗೆ ಬಂದು ಕಣ್ಬಿಟ್ಲು ಕೀರ್ತಿ. ಆಗ ಆರ್ಕೆ ಹಾಗೂ ವಾಸು ಇಬ್ಬರು ಇರೋದು ಕಂಡು ಏನಾಯಿತು ಅಂತ ತಿಳಿಯದೆ ಅವಳು ಆತಂಕದಿಂದ ಎದ್ಲು. ಸಿಸ್ಟರ್, ಕೂಲ್, ನಿಮಗೇನೂ ಆಗಿಲ್ಲ. ನೀವು ಹಠಾತ್ತಾಗಿ ಪ್ರಜ್ಞೆ ತಪ್ಪಿ ಬಿದ್ರಿ. ಅದಕ್ಕೆ ಆರ್ಕೆ ನಿಮ್ಮನ್ನು ಇಲ್ಲಿ ಮಲಗಿಸಿ ನನಗೆ ಕಾಲ್ ಮಾಡ್ದ. ನಿಮಗೆ ಯಾಕೆ ಹುಷಾರಿಲ್ವಾ? ಹಾಸ್ಪಿಟಲ್ಗೇನಾದರೂ ಹೋಗೋಣವಾ ಅಂತ ಒಬ್ಬ ಸಹೋದರನ ಭಾವನೆಯಿಂದ ವಾಸು ಮಾತನಾಡಿದಾಗ ಕೀರ್ತಿಗೆ ಸ್ವಲ್ಪ ನೆಮ್ಮದಿಯಾದ್ಲು. ಇಲ್ಲ ಅಣ್ಣ, ನಾನು ಬೆಳಗ್ಗೆ ಊಟ ಮಾಡಿಲ್ಲ, ಅದಕ್ಕೆ ಬಹುಶಃ BP ಲೋ ಆಗಿರಬಹುದು. ನನಗೆ ಸ್ವಲ್ಪ ಈ ಪ್ರಾಬ್ಲಮ್ ಇದೆ, ಅದಕ್ಕೆ ಮತ್ತೇನೂ ಇಲ್ಲ. ನಾನು ನನ್ನ ಕ್ಯಾಬಿನ್ಗೆ ಹೋಗ್ತೀನಿ ಅಣ್ಣ ಅಂದ್ಲು. ಸಿಸ್ಟರ್, ಫೇಸ್ ವಾಶ್ ಮಾಡ್ಕೊಂಡು ಹೋಗಿ. ನಿಮ್ಮ ಫ್ರೆಂಡ್ ನಿಮ್ಮನ್ನು ಕಾಣದೆ ತುಂಬ ಹೊತ್ತಿನಿಂದ ಹುಡುಕ್ತಾನೆ ಇದ್ದಾರೆ. ಅವ್ರ ಹತ್ರ ನೀವು ಇಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದನ್ನು ಹೇಳಬೇಡಿ, ಏನಾದರೂ ತಪ್ಪಾಗಿ ತಿಳ್ಕೊಳ್ಳಿದ್ದಾರೆ ಅಂತ ವಾಸು ಸ್ವಲ್ಪ ಮುಜುಗರದಿಂದಾನೇ ಹೇಳ್ದ. ಓಕೆ ಅಣ್ಣ, ನಾನು ಹಾಗೆಲ್ಲ ಹೇಳಲ್ಲ. ನಾನು ಏನಾದರೂ ಹೇಳಿ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ನಿಧಾನವಾಗಿ ಎದ್ದು ನಡೆದವಳು ನಿಯಂತ್ರಣ ತಪ್ಪಿ ಬೀಳಲು ಹೋದಾಗ ತಟ್ಟನೆ ಹಿಡ್ಕೊಂಡ ಆರ್ಕೆ. ಅವನ ಮನಸ್ಸು ಏಕಾಂಗಿ ಹಾಗೆ ಆತಂಕಗೊಂಡಿತು. ಅಂದು ಅವನಿಗೆ ತಿಳಿಯಲಿಲ್ಲ. ನೋಡಿ ಕೀರ್ತಿ, ಆ ಆತಂಕದಲ್ಲಿ ಒಂದು ರೀತಿಯ ಪ್ರೀತಿ ಇತ್ತು, ಆದರೆ ಅದು ಅವನಿಗೆ ತಿಳಿಯದೆ ಇರೋದೇ ದುರಂತ. ಓಕೆ ಸರ್, ಥ್ಯಾಂಕ್ಸ್ ಅಂತ ಹೇಳಿ ಆ ಕೋಣೆಯಿಂದ ಹೊರ ನಡೆದ್ಲು. ಅವಳು ಹೋದ ನಂತರ ಆರ್ಕೆಯನ್ನು ನೋಡಿದ ವಾಸು, ಇಲ್ಲಿ ನೋಡು, ನಿನ್ನ ಮನಸ್ಸಿನಲ್ಲಿ ಆ ಹುಡುಗಿ ಇದ್ದಾಳೆ ಅಂತ ಅಂದ್ಕೊಳ್ತೀನಿ. ಇಲ್ದಿದ್ರೆ ತಕ್ಷಣ ಇಷ್ಟೊಂದು ಆತಂಕ ಬರ್ತಾ ಇರಲಿಲ್ಲ. ಪ್ರೀತಿಯನ್ನು ಕೂಡ ಕಾಮ ಅಂತ ತಪ್ಪಾಗಿ ಭಾವಿಸಿ ನೀನು ನಿನ್ನ ಲೈಫ್ನ ಸ್ಪಾಯಿಲ್ ಮಾಡ್ಕೋಬೇಡ. ಮೊದಲು ನಿನ್ನನ್ನು ನೀನು ಅರ್ಥ ಮಾಡ್ಕೊ. ನಿನ್ನ ಮನಸ್ಸಿನಲ್ಲಿ ನಿಜವಾದ ಪ್ರೀತಿ ಇದ್ದರೆ ಆ ಹುಡುಗಿ ಮನೆಯಲ್ಲಿ ಮಾತನಾಡಿ ಮದುವೆಯಾಗು, ಸಂತೋಷವಾಗಿರ್ತೀಯ. ಯಾಕಂದರೆ ಕೀರ್ತಿ ತುಂಬ ಒಳ್ಳೆ ಹುಡುಗಿ ಅಂತ ಹೇಳಿ ವಾಸು ಹೊರಡಲು ಹೋಗುವಾಗ ಅವನ ಕೈ ಹಿಡ್ದ. ಏನು ಅಂತ ವಾಸು ತಿರುಗಿ ನೋಡಿದಾಗ ಹಾಗೆ ಅವನನ್ನು ಅಪ್ಕೊಂಡು, ಸಾರಿ ಮಗ, ಯಾವುದೋ ಎಮೋಷನಲ್ಲಿ ನಿನ್ನ ಕೀಳಾಗಿ ಮಾತಾಡಿಬಿಟ್ಟೆ. ಆ ನಿಮಿಷದಲ್ಲೂ ನನಗೆ ಒಳ್ಳೆಯದನ್ನೇ ಮಾಡಿದೀಯ. ನೀನು ಹೇಳಿದ್ದೆಲ್ಲನೂ ಸರಿಯಾಗೇ ಇದೆ. ಸೊ ಇನ್ಮೇಲೆ ಆಫೀಸ್ನಲ್ಲಿ ನಾನು ಈ ಥರ ತಪ್ಪಾಗಿ ನಡ್ಕೊಳ್ಳಲ್ಲ ಅಂದ. ಓಕೆ, ನೀನು ಅರ್ಥ ಮಾಡಿಕೊಂಡ್ರೆ ಸಾಕು ಅಂತ ಹೇಳಿ ವಾಸು ಹೊರಗೆ ಹೋದ. ಏ ವಾಸು, ಒಂದು ನಿಮಿಷ, ಕೀರ್ತಿ ಹತ್ರ ಈ ಫೈಲ್ ಕೊಟ್ಬಿಡು ಅಂತ ಹೇಳಿ ಒಂದು ಫೈಲ್ನ ತೆಗೆದುಕೊಟ್ಟು ಬಾಗಿಲವರೆಗೂ ಬಂದ ಆರ್ಕೆ ಕೊಡಲು ಅದನ್ನು ಈಸ್ಕೊಂಡು ಹೋದ. ಆಗ ಕ್ಯಾಬಿನ್ ಬಾಗಿಲ ಹತ್ರ ಹೋದ್ಲು ಕೀರ್ತಿ. ಕೀರ್ತಿ ಅಂತ ಕೂಗಿದಾಗ ಅವಳು ಹಾಗೇನೆ ನಿಂತಳು.
ಅದರ ನಂತರ ವಾಸು ಫೈಲ್ ಕೊಟ್ಟು ಟೇಕ್ ಕೇರ್ ಅಂತ ಹೇಳಿ ಹೋದ. ಒಳಗೆ ಹೋದ್ಲು. ನೀರುಳಿಂದ ಇದುವರೆಗೂ ಕೇಳದಷ್ಟು ಬೈಗುಳವನ್ನು ಬಯಸ್ಕೊಂಡು ಸುಮ್ಮನೆ ಕುಳಿತುಕೊಂಡ್ಳು ಕೀರ್ತಿ. ಇತ್ತ ಟೋಟಲಿ ನನ್ನನ್ನು ಯಾಕೆ ಹೀಗೆ ಚಿತ್ರಹಿಂಸೆ ಮಾಡ್ತಿದ್ದೀರಾ, ನನ್ನ ಬಿಟ್ಬಿಡಿ, ನಾನು ಹೊರಟು ಹೋಗ್ತೀನಿ ಅಂತ ರಾಶಿಕಾ ಅಳ್ತಾ ಅವನ ಹತ್ರ ಬೇಡ್ಕೊಳ್ತಾ ಇರಲು, ಇಲ್ಲಿ ನೋಡು, ನೀನು ಈ ಸಾಮ್ರಾಟ್ ಹೆಂಡತಿ, ಅರ್ಥ ಆಯ್ತಾ? ನೀನು ನನ್ನ ಜೊತೆನೇ ಇರಬೇಕು. ಈಗ ನೀನು ತಪ್ಪಾಗಿ ತಿಳ್ಕೊಂಡಿದ್ದೀಯಾ ರಾಶಿಕಾ. ಒಂದು ವೇಳೆ ನನ್ನನ್ನು ಬಿಟ್ಟು ಹೋದ ನಂತರ ನಿನ್ನ ಮನಸ್ಸು ಬದಲಾದರೆ ನಿನಗೆ ತಡ್ಕೊಳ್ಳಲು ಆಗಲ್ಲ. ನಾನು ಎಷ್ಟು ಲವ್ ಮಾಡ್ತಿದ್ದೀನೋ ಅಷ್ಟೇ ಕೂಡ ನೀನು ನನ್ನನ್ನು ಲವ್ ಮಾಡ್ತಾ ಇದೀಯಾ. ಐ ಲವ್ ಯು ರಾಶಿಕಾ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಲು ಟ್ರೈ ಮಾಡು ಅಂತ ಹೇಳ್ತಲೇ ಅವಳನ್ನು ಅಪ್ಕೊಳ್ಳಲು ಪ್ರಯತ್ನಿಸಿದಾಗ ವೇಗವಾಗಿ ಅವನನ್ನು ತಳ್ಳಿ ದೂರ ಸರಿದ್ಲು ರಾಶಿಕಾ. ರಾಶಿಕಾ, ನಾನಿಲ್ಲದೆ ಏನು ಬದುಕಲು ಸಾಧ್ಯ ಇಲ್ಲ, ಅರ್ಥ ಆಯ್ತಾ? ಈಗ ನೀನು ಯಾವುದೋ ಕೋಪದಲ್ಲಿ ಮಾತನಾಡ್ತಿದೀಯ. ನೀನು ನನ್ನನ್ನು ಬಿಟ್ಟು ಹೋದರೆ ಸ್ವಲ್ಪ ದಿನಗಳಲ್ಲಿ ನಿನಗೆ ಅರ್ಥವಾದಾಗ ನಿನಗೆ ಹುಚ್ಚೆ ಹಿಡಿಯುತ್ತೆ ಕಣೆ. ಇಲ್ಲಿ ನೋಡು, ಇನ್ನು ಕೇವಲ 4 ತಿಂಗಳು ನಮ್ಮ ಮಗು ಈ ಭೂಮಿಗೆ ಬರುತ್ತೆ. ಚಿಂತೆ ಮಾಡಬೇಡ ರಾಶಿಕಾ. ಈ ಸಮಯದಲ್ಲಿ ತುಂಬ ಟೆನ್ಷನ್ ಕೂಡ ಆಗಬೇಡ. ಕೆಲವು ವಿಷಯಗಳು ಈಗ ದೊಡ್ಡ ಗೊಂದಲವನ್ನು ಸೃಷ್ಟಿಸಿದೆ. ಇದನ್ನು ನೋಡಿದರೆ ನಮ್ಮ ಕುಟುಂಬವನ್ನು ಒಡಿಬೇಕು ಅಂತ ಮಾಡಿದ್ದಾರೆ. ಇಷ್ಟು ದಿನ ಇಲ್ಲದ ನಿನ್ನ ಅಪ್ಪ ಈಗ್ಯಾಕೆ ಇಷ್ಟು ಕಾಳಜಿಯಿಂದ ಬಂದಿದ್ದಾನೆ? ನಿನ್ನ ಜೀವನವನ್ನು ಹಾಳು ಮಾಡಲು ತಾನೇ? ಮಗಳು ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ರೆ ಅವಶ್ಯಕವಾಗಿ ಮಾತೇ ಆಡ್ತಿರ್ಲಿಲ್ಲ ಅಲ್ವಾ? ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊ. ನಿನ್ನ ಅಮ್ಮನನ್ನು ನಾನು ಕೊಲ್ಲಲು ಬಂದದ್ದು ನಿಜ. ಹಲವು ಬಾರಿ ನಿನ್ನ ಬಳಿ ಇದನ್ನು ಹೇಳಿದ್ದೀನಿ ಅಲ್ವಾ? ಆದರೆ ನಿನ್ನನ್ನು ಮತ್ತು ಅಕ್ಕನನ್ನು ನೋಡಿದ ಮೇಲೆ ನನ್ನ ಮನಸ್ಸು ಕೇಳಲಿಲ್ಲ. ಆಗಲೇ ನಾನು ಮೊದಲ ಬಾರಿಗೆ ಕೈಗೆ ಮಚ್ಚು ಹಿಡಿದಿದ್ದು. ನಿನಗೊಂದು ವಿಷಯ ಗೊತ್ತಾ? ಕುಟುಂಬದ ಮರ್ಯಾದೆ ತೆಗೆದುಕೊಂಡು ಹೋದರೆ ಅವಳನ್ನು ಕೊಲ್ಲದೆ ಬಿಡಬಾರ್ದು ಅಂತ ನನಗೂ ಹುಚ್ಚು ಹಿಡಿದಂತಿತ್ತು. ಅದಾದಮೇಲೆ ಅಕ್ಕನನ್ನು ನೋಡಿ ಜೀವನದ ಬಗ್ಗೆ ತಿಳ್ಕೊಂಡ್ಮೇಲೆ ನಿನ್ನನ್ನು ಅವಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನಿಸ್ತು. ಮನೆಯವರಿಗೆ ತಿಳಿಯದಂತೆ ನಿಮ್ಮನ್ನು ರಕ್ಷಿಸಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಆ ಪರದೇಶಿ ನನ್ನ ಮಕ್ಕಳು ನಾನು ಹೇಳಿದ್ದನ್ನು ಮೀರಿ ನಿನ್ನ ಅಮ್ಮನನ್ನು ಕೊಂದಿದ್ದಾರೆ. ಆ ವಿಷಯ ಸತ್ಯವಾಗಿಯೂ ಹೇಳ್ತೀನಿ, ನನಗೆ ಗೊತ್ತಿಲ್ಲ. ಇದಕ್ಕಿಂತ ಸತ್ತು ಹೋದ್ಲು ಅಂತ ಅಲ್ಲಿ ನಿಮ್ಮನ್ನು ನೋಡ್ಕೊಳ್ಳಲು ಇಟ್ಟಿದ್ದವನು ಫೋನ್ ಮಾಡಿದಾಗಲಷ್ಟೇ ನಾನು ಓಡಿ ಬಂದೆ. ಆಮೇಲೆ ಮತ್ತೆ ಮನೆಗೆ ಬಂದಾಗಲೇ ಅವರು ಬಂದು ಸತ್ಯವನ್ನು ಹೇಳ್ತಿದ್ರು. ಆದರೆ ನನಗೆ ಆಗಲೇ ಕೋಪ ತಡೆಯಲಿ ಆಗಲಿಲ್ಲ. ನಾನು ಬೇಡ ಅಂತ ಹೇಳಿದೆ, ಅದನ್ನು ಮೀರಿ ಯಾಕೆ ಮಾಡಿದರು ಅಂತಾನೆ ಅವರನ್ನು ಹೊಡೆದು ಹಾಕಿದೆ. ನಿನಗೊಂದು ವಿಷಯ ಗೊತ್ತಾ? ತಪ್ಪು ಎಂದು ತಿಳಿದರೆ ಮಾತ್ರ ನಾನು ಶಿಕ್ಷೆ ಕೊಡ್ತೀನಿ. ಉಳಿದಂತೆ ಒಳ್ಳೆಯವರಿಗೆ ಇದುವರೆಗೆ ನಾನು ಏನೂ ಮಾಡಿಲ್ಲ. ಅರ್ಥವಾಯ್ತಾ ರಾಶಿಕಾ? ಅರ್ಥ ಮಾಡ್ಕೊ. ಐ ಲವ್ ಯು ಕಣೆ ಅನ್ನುತ್ತಾ ಮತ್ತೆ ಅವಳ ಕೈ ಹಿಡಿಯಲು ಹೋದಾಗ ಕೈ ಬಿಡಿಸ್ಕೊಂಡು ಹಿಂದಕ್ಕೆ ಸರಿದವಳು, ನಿನ್ನನ್ನು ನೋಡಿದ್ರೇ ಅಸಹ್ಯ ಆಗ್ತಿದೆ. ನೀನು ಏನೇ ಮಾತನಾಡಿದರೂ ನೀನು ಹೇಳೋದೆಲ್ಲ ಸುಳ್ಳು, ಬರೀ ಸುಳ್ಳು ಅಂತ ನನ್ನ ಮನಸ್ಸು ನನಗೆ ಹೇಳ್ತಲೇ ಇದೆ. ಮನಸ್ಸು ಒದ್ದಾಡ್ತಿದೆ. ಅಮ್ಮನಿಗೆ ಸಮನಾದದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ನನ್ನ ಅಮ್ಮನನ್ನು ಕೊಂದ ಕೊಲೆಗಾರ ನೀನು. ನನ್ನ ಹತ್ರ ಬರಬೇಡ ಅಂತ ಕಿರ್ಚಿ ಅತ್ಲು ರಾಶಿಕಾ. ನಿನಗೆ ಏನಾದರೂ ಆದರೆ ನಾನು ತಡ್ಕೊಳ್ಳಾರೆ ರಾಶಿಕಾ. ನನ್ನನ್ನು ತಪ್ಪಾಗಿ ಮಾತನಾಡಬೇಡ ಪ್ಲೀಸ್ ಕಣೆ. ನಿನ್ನ ಮೇಲೆ ಧೂಳು ಬಿದ್ದರೂ ನನ್ನ ಮನಸ್ಸು ತಡೆಯೋದಿಲ್ಲ, ಅರ್ಥ ಆಯ್ತಾ? ನಾನು ನಿನ್ನನ್ನು ಡಿಸ್ಟರ್ಬ್ ಮಾಡೋದಿಲ್ಲ. ಆದರೆ ಇಲ್ಲಿ ನೀನು ಮತ್ತು ನಾನು ಮಾತ್ರ ಇದ್ದೀವಿ, ಯಾರೂ ಕೂಡ ಬರೋದಿಲ್ಲ. ಇದೆಲ್ಲ ನಮ್ಮದು. ಅದೇ ರೀತಿ ನಾವು ಅಲ್ಲಿಗೆ ಹೋಗೋದಿಲ್ಲ ಅಂತ ಹೇಳ್ದ. ಅದನ್ನೇ ತಾನೇ ಅವರು ಹೇಳಿದ್ದು. ನನ್ನನ್ನು ಬಿಟ್ಟು ಹೋಗಿದರೆ ನಿಮಗೆ ಬೇಕಾದದ್ದು ಸಿಗದೆ ಹೋಗ್ತಿತ್ತಲ್ವಾ? ನಿಮಗೆ ಬೇಕಾಗಿರೋದು ಕೇವಲ ಈ ದೇಹ ತಾನೇ ಅಂತ ಅವಳು ಮಾತು ಬಿಡಲು ಈಗ ಅವನಿಗೆ ಎಲ್ಲಿಲ್ಲದ ಕೋಪ ಬಂದರೂ ಅದನ್ನು ತಾನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ. ಇಲ್ಲಿ ನೋಡು ರಾಶಿಕಾ, ಕೇವಲ ದೇಹಕ್ಕೆ ಮಾತ್ರ ಆಸೆ ಪಡುವವನು ಈ ಸಾಮ್ರಾಟ್ ಅಲ್ಲ. ನಾನು ಅಂದ್ಕೊಂಡಿದ್ರೆ ನಿನಗೆ ತಾಳಿ ಕಟ್ಟಿ ಎತ್ಕೊಂಡು ಬರಬೇಕಾಗಿರಲಿಲ್ಲ. ಅದಕ್ಕೂ ಮುಂಚೆಯೇ ನಿನ್ನನ್ನು ಏನು ಬೇಕಿದ್ರೂ ಮಾಡಬಹುದಿತ್ತು. ಪ್ರೀತಿಯಿಂದ ಸೇರೋದಕ್ಕೂ ದಾಂಪತ್ಯ ಅಂತಾರೆ. ಅದಕ್ಕೆ ಏನೇನೋ ಹೇಳಿ ಅವಮಾನಿಸಬೇಡ. ನಿನ್ನ ಇಷ್ಟವೇ ಇಲ್ಲದೆ ನಿನ್ನ ಜೊತೆ ಇನ್ನು ಮುಂದೆಯೂ ನಾನು ಸೇರಿ ಬದುಕ್ತೀನಿ ಅಂದ್ಕೊಂಡಿದ್ಯಾ? ಹಾಗೆಲ್ಲ ನಿನ್ನನ್ನು ಕಷ್ಟಪಡಿಸೋದಿಲ್ಲ. ನಿನ್ನ ಮಟ್ಟಿಗೆ ನಿನ್ನ ಹೊಟ್ಟೆಯಲ್ಲಿ ಒಂದು ಮಗು ಇದೆ. ನನ್ನ ಮನಸ್ಸಿನಲ್ಲಿ 2 ಮಕ್ಕಳಿದ್ದಾರೆ ಕಣೆ. ನಿಮ್ಮಿಬ್ಬರನ್ನ ನೋಡ್ಕೊಳ್ಬೇಕು. ಇದನ್ನೆಲ್ಲ ನಿನಗೆ ಹೇಳಿ ಅರ್ಥ ಮಾಡಿಸಲು ಸಾಧ್ಯ ಇಲ್ಲ. ಈಗ ನಿನ್ನ ಮೆದುಳಿಗೆ ಒಂದು ದೊಡ್ಡ ಪಿಶಾಚಿ ಹೋಗಿದೆ. ಶೀಘ್ರದಲ್ಲೇ ಸರಿ ಹೋಗುತ್ತೆ. ಆಮೇಲೆ ನೀನು ನನ್ನನ್ನು ಅರ್ಥ ಮಾಡ್ಕೊಳ್ತೀಯ. ಈಗ ಪರಿಸ್ಥಿತಿ ನನಗೆ ಅನುಕೂಲಕರವಾಗಿಲ್ಲ. ನಾನು ಏನೇ ಹೇಳಿದರೂ ನೀನು ನಂಬೋದಿಲ್ಲ.
ಸರಿ ತುಂಬ ಟೆನ್ಷನ್ ಆಗಬೇಡ, ಒಳಗೆ ಹೋಗಿ ರೆಸ್ಟ್ ತಗೋ ಅಂತ ಹೇಳಿ ಕಾರು ಹತ್ತಿದವನು ಸ್ವಲ್ಪ ದೂರ ಬಂದ. ತೋಟದ ಗೇಟ್ ದಾಟುವಾಗ ಯಾಕೋ ಅವನ ಮನಸ್ಸಿಗೆ ತುಂಬ ಒಂದು ರೀತಿಯ ಸಂಕಟ ಅಂತ ಅನ್ನಿಸ್ತು. ಏನೋ ಅರಿವಾದವನಂತೆ ವೇಗವಾಗಿ ಕಾರನ್ನು ಹಿಂದಕ್ಕೆ ತಿರುಗಿಸ್ಕೊಂಡು ಬಂದ. ಸಾಮ್ರಾಟ್ ಬಾಗಿಲು ಹಾಕಲಾಗಿತ್ತು. ರಾಶಿಕಾ ರಾಶಿಕಾ ಅಂತ ಬಾಗಿಲು ತಟ್ಟ. ಅವಳು ತೆಗೀಲಿಲ್ಲ. ವೇಗವಾಗಿ ಬಾಗಿಲನ್ನು ಒಡೆದು ಒಳಗೆ ಹೋದರೆ ಅಲ್ಲಿ ರಾಶಿಕಾ ನೇಣು ಬಿಗಿದ್ಕೊಂಡು ನೇತಾಡ್ತಾ ಇದ್ಲು. ಹಾಗೇನೆ ಒದ್ದಾಡ್ತಿದ್ದ ಅವಳ 2 ಕಾಲುಗಳನ್ನು ಸಾಮ್ರಾಟ್ ಹಿಡ್ಕೊಂಡು ರಾಶಿಕಾ ಅಂತ ಜೋರಾಗಿ ಕಿರ್ಚ್ದ. ವೇಗವಾಗಿ ಅವಳ ಕುತ್ತಿಗೆಯಲ್ಲಿದ್ದ ಹಗ್ಗವನ್ನು ಬಿಚ್ಚಿ ಅವಳನ್ನು ಮಂಚದ ಮೇಲೆ ಮಲಗಿಸಿ ಅವಳ ಮುಖಕ್ಕೆ ನೀರು ಸಿಂಪಡಿಸಿ ಒರೆಸ್ದ. ರಾಶಿಕಾ, ಇಲ್ಲಿ ನೋಡು ಅಂತ ಒದ್ದಾಡಿದನು ಸಾಮ್ರಾಟ್. ಅವಳಿಗೆ ಇನ್ನೂ ಪ್ರಜ್ಞೆನೇ ಬಂದಿರಲಿಲ್ಲ. ಅವಳ ಎದೆ ಮೇಲೆ ತಲೆ ಇಟ್ಟು ನೋಡ್ದ. ಹೃದಯ ಬಡಿತಾ ಇತ್ತು. ತಕ್ಷಣ ಅವಳನ್ನು ಎತ್ಕೊಂಡು ಕಾರ್ಗೆ ಹಾಕ್ದವನು ಆಸ್ಪತ್ರೆಗೆ ಧಾವಿಸ್ದ. ಆಸ್ಪತ್ರೆಗೆ ಹೋಗೋವರೆಗೂ ಅವನ ಆತಂಕ ಕಡಿಮೆ ಆಗಲೇ ಇಲ್ಲ. 10 ನಿಮಿಷದಲ್ಲಿ ಆಸ್ಪತ್ರೆ ತಲುಪಿದವನು ತಕ್ಷಣ ಅವಳನ್ನು ಎತ್ಕೊಂಡು ವೇಗವಾಗಿ ಆಸ್ಪತ್ರೆ ಒಳಗೆ ಹೊಡೆದ. ಅವನು ಬರೋದನ್ನು ನೋಡಿದ ಸಿಸ್ಟರ್ಸ್ ಅಲ್ಲಿದ್ದ ಒಂದು ಕೋಣೆಯ ಬಾಗಿಲನ್ನು ತೆಗೆಯಲು ಒಳಗೆ ಹೋಗಿ ಮಲಗಿಸ್ಬಿಟ್ಟು ಡಾಕ್ಟರನ್ನು ಕರೆಯಿರಿ ಅಂತ ಹೇಳಿ ಮಲಗಿಸೋ ಅಷ್ಟರಲ್ಲಿ ಆ ಡಾಕ್ಟರ್ ಬಂದು ಅಲ್ಲಿ ಸೇರಿದರು. ಏನಾಯಿತು ಸಾಮ್ರಾಟ್ ಅಂತ ಕೇಳಿದರು ಡಾಕ್ಟರ್. ಅದು ಬಂದು ಅಂತ ಆತಂಕದಿಂದ ಹೇಳಿ ಮುಗಿಸ್ದ. ಏನು ಹೇಳ್ತಿದ್ದೀರಾ, ರಾಶಿಕಾ ಯಾಕೆ ಹೀಗೆ ಮಾಡಿದ್ಲು ಅಂತ ಆತಂಕದಿಂದ ಈಗ ಅವಳನ್ನು ಚೆಕಪ್ ಮಾಡಿ ನೋಡಿದರು ಡಾಕ್ಟರ್. ಹೃದಯ ಬಡಿತ ಸರಿಯಾಗೇ ಇತ್ತು. ಮಗುವಿನ ಬಡಿತವೂ ಸರಿಯಾಗಿತ್ತು. ಭಯ ಪಡುವಂಥದ್ದು ಏನೂ ಇಲ್ಲ. ಏನೋ ಸಣ್ಣ ಮೂರ್ಛೆ ಅಷ್ಟೇ. ಇನ್ನು ಸ್ವಲ್ಪ ಹೊತ್ತಲ್ಲಿ ಸರಿ ಹೋಗುತ್ತೆ, ನೀವು ಗಾಬರಿ ಆಗಬೇಡಿ ಅಂತ ಹೇಳಿಬಿಟ್ಟು ಸಿಸ್ಟರ್ ಅಂತ ಕರೆದು ಒಂದು ಇಂಜೆಕ್ಷನ್ ಬರ್ಕೊಟ್ಟು ಡ್ರಿಪ್ಸ್ ಹಾಕಿ ಅಂತ ಹೇಳಿ ಸಾಮ್ರಾಟ್ನನ್ನು ಕರ್ಕೊಂಡು ಹೋದರು. ಡಾಕ್ಟರ್, ರಾಶಿಕಾಗೆ ಏನೂ ಆಗಿಲ್ಲ ತಾನೇ ಅಂತ ಆತಂಕದಿಂದ ಅವನು ಕೇಳ್ದ. ಈ ಕತೆ ಮುಂದುವರಿಯೋದು. ಮತ್ತೆ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕೆ ಕಾಯ್ತಾ ಇರಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.